ಒಂದು 10 ಕ್ವಿಂಟಲ್ ಆಯ್ತು ಅಂದ್ರೆ ರೇಟ್ ಬರ್ತಾವೆ. 30 ರೂಪಾಯಿ ಕ್ವಿಂಟಲ್ ಇದ್ವು. ಹ್ಞೂ ಹಾಳಾಗಿದ್ದಿತ್ಲನೋ ಈ ಫೋನ್ಪೇ ಅದು. ಮೊಬೈಲ್ ಸಹ ಇಲ್ಲ ಏನೂ ಇಲ್ಲಿ. ಹಾಂ ಎಷ್ಟು ಬರ್ತಿದ್ದೆ ಅವಾಗ? ಭಾಳ ಎಷ್ಟು ಬರ್ತೀವಿ. ಬರ್ತಾವೆ 10 ಕ್ವಿಂಟಲ್ಗೆ? 30 ರೂಪಾಯಿ ಅಂದ್ರೆ 300 ರೂಪಾಯಿ ಬರ್ತೀವಿ. ಎಷ್ಟು? 300. 100 ಹೆಂಗ? 10 ಕ್ವಿಂಟಲ್ಗೆ 100 ಹೆಂಗೆ ಆಯ್ತು? 300. 300 ಏಯ್ 300 ಹೆಂಗೆ? 30 ರೂಪಾಯಿ ಕ್ವಿಂಟಲ. ಅದೇ ಮತ್ತು 10 ಕ್ವಿಂಟಲ್ಗೆ 300 ಆಯ್ತಲ್ಲ. ಹಾಂ 300 ಇಲ್ಲ ಹಾಂ ಹೋಗೋದು ರೊಕ್ಕ ಕೊಡೋರು ಹಾಂ ಅಲ್ಲಿ ಲೋಣಿಗೆ ಹೋಗೋದು ಕೊಟ್ರು ಬಿಳೆ ಅವರು ಎಣಿಸಿ ಕೊಡ್ತಿರು. ಅವ್ರು ರೊಕ್ಕ ಏರಿ ಕಟ್ಟೋದು. ಅವಾಗ ಹಮಿಣಿ ಇದ್ದು ಹಮಿಣಿ ಸ್ವಂಟಿ ಕಟ್ಟೋದು ರೊಕ್ಕ. ರೊಕ್ಕ ಹೊರಗೆ ತೆಗೆದಿಲ್ಲ. ಫೋನ್ಪೇ ಮಾಡ್ತಿದ್ಲ ನೀ? ಕೊಂಚೇನಿಲ್ಲ ಕೊಂಚಕೇನಿಲ್ಲ ಹಾಳ್ಯಾಗ. ಕೊಂಚಲ್ಲ ಫೋನ್ಪೇ. ಊರಿಂದ ಊರಿಗೆ ಹೋಗೋದು ನಡ್ಕೋತ ಹೇಳಕ. ಊರಿಂದ ಊರಿಗೆ ಬರೋದು ಅವರೇ. ಏನು ಬಂದು ಶೇಖರ್ ಬಂದು ಸೈಕಲ್ ಮೇಲೆ ಬರೋದು ಹೋಗೋದು ಮಾಡ್ಲಕತ್ತರು. ಆಯಿಂದ ನಮ್ಮೂರ ಟಿ ವಿ ಯಾರು ಮೊದಲು ಬತ್ತು ಅಂದ್ರೆ ಪಂಡಿತಂದು ಬತ್ತು. ಪಂಡಿತರಾಯಂದು. ಅವ ರೊಕ್ಕ ತೊಳವ ನೋಡ್ಲಿಕ್ಕೆ. ಏನು ಸಿನಿಮಾನ ಯಾನ ಕೇಳವನ ರೊಕ್ಕ ತೋತಿ ತಂದಿದ್ದೀವಿ ನೋಡ್ಲಿಕ್ಕೆ ಬಂದಿದ್ದೀವಿ ಅವನು. 2 ರೂಪಾಯಿ ಕೊಡಬೇಕು ನೋಡಬೇಕು. ಏನು ವಿಚಿತ್ರ ಬತ್ತು ಅವ ತಂದ. ಆಯ್ತು ಏನು ಮಾಡ್ದ ಅವಾಗ ಕುದುರೆ ಮೇಲೆ ಹೋಗೋದು ಭಾಳ. ನಿಮ್ಮ ಮುತ್ಯ ಅದು ಎಟ್ಟದ ಚೌಡಿ ಕಟ್ಟಿ 5-8 ಫೂಟ್ ಅದ ಎತ್ತರ ಕಟ್ಟಿ ಜಿದ್ದು ಕಟ್ಟಿದ್ರಪ್ಪ. ಮನೆಗಂಡ ಕುದುರೆ ಅವು. ಕುದುರೆ ಅಂದ್ರೇನು? ಅವ ಹೇಳ್ದಂಗೆ ಕೇಳ್ತಿತ್ತು ಅದು ಕುದುರೆ. ಅದಕ್ಕೆ ಏನು ಮೇಯ್ಸೋದೇನು, ಅದಕ್ಕೆ ಮೈ ತೊಳೆದೆ ಅಂತ ತಿಕ್ಕದೇನು. ಅವ ಹೇಳ್ದಂಗೆ ಈ ಕಡೆ ಹೋಗೋದು ಅಂದ್ರೆ ಇಷ್ಟು ಬಟ್ ಮಾಡೋದು ಆ ಕಡೆ ಹೋಗೋದು. ಈ ಕಡೆ ಹೊಳ್ಳ ಅಂದ್ರೆ ಹಿಂಗೆ ಬಟ್ ಮಾಡೋದು ಹೊಳ್ಳಿ ಬಿಡೋದು ಕುದುರೆ. ಒಂದಿನ ಜಿದ್ದು ಕಟ್ಟಿದ್ರಪ್ಪ ಊರಾಗ. ಇಟ್ಟೆಲ್ಲ ಕುದುರೆ ಸಾಕಿದಿ ರಾಸಗೋಡ ನೋಡೋ ಚೌಡಿ ಕಟ್ಟಿ ಜಿಗಿಸ್ ಮ್ಯಾಗ ಅಂತ ಅಂದರು. ಹುಚ್ಚಿದ್ರಿ ಹುಚ್ಚ ಅಂದವ. ಈ ಚೌಡಿ ಕಟ್ಟಿ ಅನಾಮತ್ತ ಜಿಗಿತದ ನನ್ನ ಕುದುರೆ ಅಂತವ. ಮಂದಿಗೆಲ್ಲ ಆಗದೆ ಅನ್ನಿಸ್ತು ಇದು ಚೌಡಿ ಕಟ್ಟಿ ಹೇಗೆ. ಮತ್ತು ಅವ ಮ್ಯಾಲೆ ಕುಂಡಿರ್ಬೇಕು. ಮ್ಯಾಲೆ ಕೂತ್ ಜಿಗಿಸ್ಬೇಕು ಅದಕ್ಕೆ ಚೌಡಿ ಕಟ್ಟಿ. ಇಟ್ಟು ಆ ಗಿಡದಟ್ಟು ಇಟ್ಟು ಅಂತರ ಕಟ್ಟಿಲ್ಲಿ 20 ಫೂಟ ಬಂದ್ರೆ ಬಿಡ ಅಲ್ಲೇ ಲಗ ಮಾಡ್ದ. ಅಲ್ಲೇ ಹೊಡೆದ 2 ಕಾಲು ಎತ್ತು ಬಿಟ್ಟ ಇಂದ ತೆಳಗೂರಂದ ತೆಳಗೂರ್ತು. ಅಲ್ಲಿದಿಂದ ಜಂಪ್ ಕೊಡ ಅಂದ. ಜಂಪ್ ಬಾಯಿಲಿ ಅನ್ನೋದಂಗ ಜಂಪ್ ಕೊಡೋಣ 3 ಸರಿ ಲಗ ಮಾಡ್ದ. ಕಟ್ಟಿ 10 ಲಾರಿ ಹಾರ್ತತ್ತ ಮ್ಯಾಲ ಕುದುರೆ. ಎಲ್ಲರೂ ತಣ್ಣಗಾಗಿಬಿಟ್ರು. ಹುಡ್ರು ಮಕ್ಕಳ ಜಿದ್ದ 100 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿ ಇದ್ದ. 100 ರೂಪಾಯಿ ಕೊಟ್ರು ಎಲ್ಲರೂ ಕೂಡಿ. ಹಳೆ ಒಟ್ಟು ಇಂಥವು ಮಾಡ್ತಿದ್ರೇನೋ ಜಿದ್ ಕಟ್ಟವು ಮಾಡವು ಕುದುರೆ ಯಾರ್ಸವು. ಜಿದ್ದು ಕಟ್ಟೋದು ಕುದುರೆ ಕೋಳಿ ಪುಟ್ಟಾಣ್ ತಿನ್ಬೇಕು. ಆ ಕುದುರೆ ಸಡ್ಕಿ ಹೋಗಿ ಬರೋದಾಗೆ ಏನು ಹಾಕೋ. ಅವ ಪುಡ್ಲಿಕ್ಕೆ ಪೂಜಾರಿ ನೋಡಿದಿಲ್ಲ ಹೇಳ್ತೀನಿ. ಇಲ್ಲ ಏನಾಗದು ಹೇಳ್ತೀರಿ. ಕೋಳಿ ಪುಟ್ಟಾಣ್ ತಿಂದಾಗಲ್ಲ ನಾವು ಅವನು ಕುಬಿ ಮತ್ತ ಕೋಳಿ ಪುಟ್ಟಾಣ್ ತಿನ್ನೋದು ಒಳ್ಳೆ ಹೆಚ್ಚಿನ ಗೌಡಾಗಿದ್ದಿಲ್ಲ ಅಂದ. ನನ್ನ ಕುದುರೆ ಸಡ್ಕಿ ಹೋಗಿ ಬರ್ದ ನೀ ಕೋಳಿ ಪುಟ್ಟಾಣಿ ಆಗಿ ಮಾಡಬೇಕು ಅಂತ ಹೇಳ್ದ. ಜಿದ್ದು ಕಟ್ಟಿದ್ರಪ್ಪ. ತೊಂಬ ಅಂದಾಯ್ತು ಕೋಳಿ ಪುಡ್ಲಿಕ್ಕೆ ಪೂಜಾರಿ ಈ ರಂಗುನ ಅಪ್ಪ. ತುಂಬ ಜನ ಕೂಡ್ತು ಹಳಿ ಪುಟ್ಟಾಣಿ ಹೇಳಕನ ಈ ಚೊಂದು ಸರಿ ನೋಡು ಮಮ್ಮ ಆತದಿಲ್ಲ ತಂದ. ಅದು ಕುದುರೆ ಅದ 2 ಕಿಲೋಮೀಟ್ರ್ ಹೋಗಿ ಬರ್ಬೇಕಲ್ಲ ಅದು ಕುದುರೆ. ಅಟ್ಟೋಟಿಗೆ ಪುಟ್ಟಾಣಿ ಅದಕ್ಕೆ ಹೋಗ್ತೇವ ನಾವು ಕೋಳಿ ಪುಟ್ಟಾಣಿ ಹಿಂಗ ನಾವು ಹೊಡಿಯೋದು. ಪುಟ್ಟಾಣಿಗೆ 1 ಕಿಲೋ ಖಜೂರಿ ಕುಡಿಬೇಕು ತಿನ್ನಂದ್ರೆ. ಆಯ್ತು ಅವ ಹ್ಞೂ ಅಂದ. ಕೋಳಿ ಪುಟ್ಟಾಣಿ ತಂದರು.
ಶುರು ಮಾಡಿ ಪೂಜಾರಿ ಅಂದರು. ಹ್ಞೂ ಕುದುರೆ ಊರು ದಾಟನ ಹೊಳ್ಸ್ಕೊಂಬಂದ್ರೆ ಹೆಂಗೆ ನಮ್ಮದು ಮನುಷ್ಯ ಬೇಕಂದ ನಾವು. ಹಾಂ ಹ್ಞೂ ಮತ್ತು ಊರು ಹೊಳ್ಸ್ಕೊಂಬಂದ್ರೆ ಹ್ಞೂ ಕೋಳಿ ಪುಟಾಣಿ ತಿನ್ಬೇಕಲ್ಲ. ಏನು ಮಾಡಿದ್ರು 4 ಮಂದಿ ಅಲ್ಲೇ ನಿಂದ್ರು ಒಬ್ರಿಗೊಬ್ರು ಹ್ಞೂ ಇಲ್ಲೊಂದು ಹೊಸ ಊರು ಬಲ್ಲಿ ಒಂದು ಮನುಷ್ಯನ ಎತ್ತು, ಅತ್ತಾತ ಕಣ್ಣೂರವ್ರ ಮೆಟ್ಟಿ ಬಲ್ಲಿ ಒಂದು ಮನುಷ್ಯನ ಎತ್ತು, ಹಾಂ ಅತ್ತಾತ ಬಾಬ್ಯಾನ ಮೆಟ್ಟಿಗೆ ನಿತ್ತು ಸಡಕ ಕಾಣಿಸ್ಬೇಕಲ್ಲ ಅದು ಹಾಂ ಕುದುರೆ. ಎಲ್ಲರೂ ಇದು ಪುಡ್ಲಿ ಪೂಜಾರಿ ಮೇಳ ಇದು. ಹ್ಞೂ ನೆದ್ರ ಹಚ್ಚೋದು ಹ್ಞೂ ಒಂದಕ್ಕೆ ಬಿಟ್ಟ ಕುದುರೆ ಹೇಳ್ತ ನಿನಗೆ. ಶುರು ಮಾಡ್ದ ಕುದುರೆ ಬಿಡೋಣ ತಿರ್ಲಾಕ. ಅವ ಹೋದ ಹೇಳ್ತ ನಿನಗೆ ಕುದುರೆ ಹೋಯ್ತು. ಕುದುರೆ ಗಾಳಿ ಹೋದ ಕುದುರೆ ಹೋಗೋಣ ನಿಂದ ಅಲ್ಲಿ ಸಡಿಕೆ ಮೇಲೆ ಒಂದು ಮನುಷ್ಯ ಇತ್ತಲ್ಲ ಕರೆಕ್ಟ್ನೇ ಹೊಳಿಸ್ಬಿಟ್ಟ. ಮತ್ತೆ ಕುದುರೆ ಇವ ಇನ್ನೂ ಅರ್ಧ ತಿಂದಿಲ್ಲ. ಕೊಳವಿ ಪುಟಾಣ್ಯಾಗ ಹಾಂ ಬಂದು ನೆತ್ತು ಮುಂದೆ ಕುದುರೆ ಮೈಯ ಹಿಂಗೆ ನೀರು ಕಡಿತಿತ್ತ. ನಮ್ಮನ್ನು ಹಂಗೆ ಕೊಡ್ಲಿಕ್ಕೆ ಯಾರು ಕೊಡೋರು ಖಜೂರಿ ಅವ್ರೆಲ್ಲರೂ ಬರ್ರಿ ಅಂದ. ಅವರು ಬಂದರು ಹಂಗೆ ಅವರು ಹುಚ್ಚಪ್ಪ ನೀ ತಿಂದು ಪೂಜಾರಿ ಅದು ಎಲ್ಲಿದೋ ಏನೋ ನಿಮ್ಮ ಇದ್ದು ಬಂದೇ ಬಿಟ್ಟ ನಾನು. ಸಡಿಕೆ ಮುಟ್ಟಿ ಬಂದ ನಾ ಸಡಿಕೆ ಮೇಲೆ ಎತ್ತಿದನು ಅಲ್ಲ ಗೌಡಿಗೆ ಹತ್ತು ಮಾಡ್ದ. ಎಲ್ಲರೂ ಒಂದೊಂದು ಕಿಲೋ ಕೊಟ್ರು ಖಜೂರಿ. 5 ಮಂದಿ 5 ಕಿಲೋ ಕೊಟ್ರು. ಅದು ಒಂದು ತಿಂಗಳು ಆಗ್ತದೆ. ಒಟ್ಟು ಇಂಥ ಜಿದ್ದಿರ್ತೀವೇನು? ಒಟ್ಟು ಇಂಥ ಜಿದ್ದಿರವು ಜಿದ್ದು ಕಟ್ಟೋದು ಹೊಳ. ಹಾಂ ಕಾರುಣಿ ಬತ್ತಂದ್ರೆ ಜಿದ್ದು ಕಟ್ಟೋದು ಹೊಳ. ನಾನು ಎತ್ತು ಮುಂದೆ ಆಡ್ತದೆ, ನಿನ್ನ ಎತ್ತು ಚಂದ ಆಡ್ತದೆ, ನನ್ನ ಎತ್ತು ಚಂದ ಆಡ್ತದೆ. ಒಂದು ಕುರಿ ಕಟ್ಟೋದು, ಅದು ಕಾಲ ಹೊಡೆಯೋದು, ದಾನ್ ಅದು ಚಂದಾಗಿ ಆಡೋದು ಅದು ಎತ್ತು. ಭಾಳ ಅವಾಗಿಂದಕ್ಕೆ ಈಗಿದಕ್ಕೆ ಎಲ್ಲಿ ಈ ಕರಿ ಹರಿಲಿಕ್ಕೆ ಎತ್ತಿಲ್ಲ. ಕಲ್ಲು ಎತ್ತಲಿಕ್ಕೆ ನೀ ಹತ್ತಿರು ಹಳ್ಳಿ ಹಚ್ತಿರು. ಅದು ಒಟ್ರ ಮುಗಿದು ಒಬ್ಬ ಹಿಂಗೆ ಎತ್ತವ, ಹಿಂಗೆ ಒಬ್ಬೊಬ್ಬ ಮೈಗೆ ಹಚ್ಚಿ ಎತ್ತವ, ಒಬ್ಬ ಟಣಿಕೆ ಎತ್ತವ. ದೊಡ್ಡದಾರ ಸಭೆ ಹೇಳಿದ್ದ ಮುಸೂರು ರೂಪಾಯಿಗೆ ಒಂದು ಸರಿಗೆ ಕೂಳು ಒಬ್ಬನೇ ತಿಂತಿದ್ದವ.